ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ವಿಜಯಪುರದಲ್ಲಿ ಲೋಕಸಭಾ ಸಂಸದ ರಮೇಶ್ ಜಿಗಜಿಣಗಿಯವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಲಿತರ 42,000 ಕೋಟಿ ಹಣವನ್ನು ನುಂಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ದಲಿತರ ಹಣವನ್ನು ನುಂಗಿದವರು ಯಾರೂ ಉದ್ಧಾರವಾಗಿಲ್ಲ ಎಂದು ಹೇಳಿದ ಅವರು, ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಅಹಂಕಾರದಲ್ಲಿದ್ದಾರೆ. ಅವರಿಗೆ ಕಿಂಚಿತ್ತೂ ಮಾನಮರ್ಯಾದೆಯಿದ್ದರೆ ಅಭಿವೃದ್ಧಿ ಕೆಲಸ ಮಾಡಲಿ ಎಂದು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಮುಗಿತೇನೆ ಇಲ್ಲ ಅಂದ್ರೆ ಅಭಿವೃದ್ಧಿಯ ಕುಂಠಿತ ರಾಜ್ಯವನ್ನು ಕಡ್ಗಾಲ ಮಾಡಿಟ್ಟಿರಿ. ಒಂದು ವರ್ಷ, 2 ವರ್ಷ, 2.5 ವರ್ಷ ಆಲಕ್ಕೆ ಬತ್ತು, ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಎಲ್ಲರೂ ಸಿದ್ದರಾಮಯ್ಯವ್ರು ಹೋಗೊಂದು ಕಲ್ಲು ನಡಾಕ್ಯಾರ, ಇಂಥದ್ದೊಂದು ಅಭಿವೃದ್ಧಿ ಕೆಲಸ ಮಾಡಿ ಅಂತ. ಎಲ್ಲರೂ ರೋಡ್ ಅದಾವ್ರು, ರೋಡ್ ನೋಡ್ರಿ, ಹಳ್ಳ್ಯಾಗ ಅಡ್ಡಾಡಿ ರೋಡಿನ ಗತಿ ಏನಾಗ. ಪ್ರತಿ ಮನೆಗೆ 5,000 ರೂಪಾಯಿ ತಿಂಗಳ ಕೊಡ್ತಾ ಇದ್ದೀವಿ, ಅದು ಸಾಧನೆ ಅಲ್ಲ. ಅಯ್ಯೋ, ಸಾಧನೆ ಎಂದು ಈ ರಾಜ್ಯವನ್ನು ಮುಳುಗಿಸಿ ಸಾಧನೆ ಮಾಡಿರಿ ಅಂತ ನಾವು ಹೇಳಂಗಿಲ್ಲ ರೀ. ರಾಜ್ಯದ ಅಭಿವೃದ್ಧಿಯನ್ನು ಮಾಡಿ ನೀವು ಕೊಡ್ರಿ, ಯಾರಿಗೆ ಏಟು ಕೊಡ್ತೀರಿ, ಅದಕ್ಕೇನು ನಮ್ಮದೇನು ತಕರಾರು ಇಲ್ಲ ಯಾರ್ದು. 10% ಪೈಕಿ 8 ಮಾರ್ಕ್ಸ್ ಕೊಡ್ಬೋದು ರೀ ಸಿದ್ದರಾಮಯ್ಯ. 10 ಮಾರ್ಕ್ಸ್ನಾಗ ಎಷ್ಟು ಕೊಡ್ತೀವಿ ಅಂತ? 10 ಮಾರ್ಕ್ಸ್ನಾಗ 0 ಅಷ್ಟೇ. ಏನ ಮುಗಿತೇನೆ ಇಲ್ಲ ಅಂದ್ರೆ ಅಭಿವೃದ್ಧಿಯ ಕುಂಠಿತ ರಾಜ್ಯವನ್ನು ಕಡ್ಗಾಲ ಮಾಡಿಟ್ಟಿರಿ. ಒಂದು ವರ್ಷ, 2 ವರ್ಷ, 2.5 ವರ್ಷ ಆಲಕ್ಕೆ ಬತ್ತು, ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಎಲ್ಲರೂ ಸಿದ್ದರಾಮಯ್ಯವ್ರು ಹೋಗೊಂದು ಕಲ್ಲು ನಡಾಕ್ಯಾರ, ಇಂಥದ್ದೊಂದು ಅಭಿವೃದ್ಧಿ ಕೆಲಸ ಮಾಡಿ ಅಂತ. ಎಲ್ಲರೂ ರೋಡ್ ಅದಾವ್ರು, ರೋಡ್ ನೋಡ್ರಿ, ಹಳ್ಳ್ಯಾಗ ಅಡ್ಡಾಡಿ ರೋಡಿನ ಗತಿ ಏನಾಗ. ಪ್ರತಿ ಮನೆಗೆ 5,000 ರೂಪಾಯಿ ತಿಂಗಳ ಕೊಡ್ತಾ ಇದ್ದೀವಿ, ಅದು ಸಾಧನೆ ಅಲ್ಲ. ಅಯ್ಯೋ, ಸಾಧನೆ ಎಂದು ಈ ರಾಜ್ಯವನ್ನು ಮುಳುಗಿಸಿ ಸಾಧನೆ ಮಾಡಿರಿ ಅಂತ ನಾವು ಹೇಳಂಗಿಲ್ಲ ರೀ. ರಾಜ್ಯದ ಅಭಿವೃದ್ಧಿಯನ್ನು ಮಾಡಿ ನೀವು ಕೊಡ್ರಿ, ಯಾರಿಗೆ ಏಟು ಕೊಡ್ತೀರಿ, ಅದಕ್ಕೇನು ನಮ್ಮದೇನು ತಕರಾರು ಇಲ್ಲ ಯಾರ್ದು. 10% ಪೈಕಿ 8 ಮಾರ್ಕ್ಸ್ ಕೊಡ್ಬೋದು ರೀ ಸಿದ್ದರಾಮಯ್ಯ. 10 ಮಾರ್ಕ್ಸ್ನಾಗ ಎಷ್ಟು ಕೊಡ್ತೀವಿ ಅಂತ? 10 ಮಾರ್ಕ್ಸ್ನಾಗ 0 ಅಷ್ಟೇ. ಏನ